ಸಿ ಎಂ ಅವರು ಯಾವ ಕಾಲಕ್ಕೂ ದುರ್ಬಲ ಆಗೋದಿಲ್ಲ. ನಮ್ಮ ಸಿ ಎಂ ಅವರು ಭಾಳ ಗಟ್ಟಿ ಮನುಷ್ಯ, ನಿಮಗೂ ಗೊತ್ತಿದೆ. ಎಲ್ಲ ರೀತಿಯ ಭಾಳ ಗಟ್ಟಿಯಾಗಿದ್ದಾರೆ. ಕೆಲವು ವಿಚಾರಗಳಲ್ಲಿ ಪಕ್ಷದ ಶಿಸ್ತು ಇರ್ತದೆ. ಪಕ್ಷದ ಶಿಸ್ತುದಿಂದ ಕಾಪಾಡುವಂಥ ದಿಶೆಯಲ್ಲಿ ಇವತ್ತು ಸಹ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗ್ತದೆ. ಆದರೆ ಇದೆಲ್ಲವೂ ಕೂಡ ಸರಿ ಹೋಗ್ತದೆ. ಅದೇ ಪಕ್ಷದ ನೋಡಿ ಶಿಸ್ತು ಮುಖ್ಯ. ಪಕ್ಷದ ಶಿಸ್ತು ಮೇಲೆ ಇವತ್ತು ಯಾರೇ ಇರ್ಬೋದು, ನಾಳೆ ನಂದೇ ತಗೊಳ್ಳಿ, ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದರೆ ನನ್ನ ಮೇಲೂ ಕ್ರಮ ಕೈಗೊಳ್ಳಬೇಕಾಗ್ತದೆ. ಪ್ರಧಾನಮಂತ್ರಿಗಳು ನಿನ್ನೆ ಭಾಷಣ ಮೊನ್ನೆದಾಗಿ ನಾನು ಹೇಳೋದಲ್ಲ, ಮಾಧ್ಯಮದವ್ರು ನೀವೇ ಹೇಳ್ಬಿಡಿ. ಒಬ್ಬ ಪ್ರಧಾನಮಂತ್ರಿಯಾಗಿ ಅವರು ಭಾಷಣ ದೇಶನ ಉದ್ದೇಶಿಸಿ ಮಾತನಾಡುವಂಥದ್ದು ಯಾವ ಒಂದು ಘನತೆ ಗೌರವ ಇರಬೇಕು, ಯಾವ ಡೆಕೋರಮ್ ಇರಬೇಕು. ಪದೇ ಪದೇ ಕಾಂಗ್ರೆಸ್ಸು TMC DMK ಇದನ್ನು ಮಾಡ್ಕೊಂಡು ಹೋಗಿ ಇವತ್ತು ಮಾಡಿದ್ರು. ತರಾತುರಿಯಲ್ಲಿ ಮಾಡುವಂಥದ್ದು ಏನೋ ಅವಕಾಶ ಇತ್ತು. ಎಲ್ಲರೂ ಕೂಡ ಬಂದು ಚರ್ಚೆ ಮಾಡಬೇಕಾಗಿತ್ತು, ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾಗಿತ್ತು, ಚರ್ಚೆ ಮಾಡಿ ಡಿಲಿಮಿಟೇಷನು ಆತಂಕಗಳು. ಹಾಗಿದ್ರೆ ಪ್ರಧಾನಮಂತ್ರಿಗಳ ಪ್ರಕಾರ ನಾವು ದಕ್ಷಿಣ ರಾಜ್ಯಗಳು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿದ್ವಿ. ಆಮೇಲೆ ಏನಾಗ್ತಿತ್ತು, ಉತ್ತರ ಭಾರತದ ಜನ ನಮ್ಮನ್ನು ಎಲ್ಲರಿಗೂ ಕೂಡ ನಮ್ಮನ್ನು ಪ್ರತಿಯೊಂದಕ್ಕೂ ಅವ್ರ ಮೆಜಾರಿಟಿಯನ್ನು ಹೊಂದಿ ಇವತ್ತು ನಾವೇನು ಫ್ಯಾಮಿಲಿ ಪ್ಲ್ಯಾನಿಂಗ್ನಲ್ಲಿ ನಾವು ಇದನ್ನು ಅನುಸರಿಸಿದ್ದೀವಿ. ಇದನ್ನು ಅದೊಂದು ಸಹ ಬರೀ ಪಾಪ್ಯುಲೇಷನ್ ಮಾಡಿ GDPದಾಗ ಕೊಡುಗೆ ನಾವೇನು ಕೊಡ್ತಾ ಇದ್ದೀವಿ ಇಡೀ ದೇಶಕ್ಕೆ, ಇದೆಲ್ಲವನ್ನು ಬದಿಗೊತ್ತಿ ನೀವು ಅಲ್ಲಿ ಇದು ಮಾಡ್ಕೊಂಡು ನಾಳೆ ನೀವು ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡ್ತಿದ್ರಿ, ನಮ್ಮ ದಕ್ಷಿಣ ರಾಜ್ಯಗಳನ್ನ ನಿರ್ಲಕ್ಷ್ಯನೂ ಕೂಡ ಮಾಡ್ತಿದ್ರಿ. ಇದನ್ನು ಒಪ್ಕೋಬೋದಾ? ಅದಕ್ಕೆ ಪ್ರಧಾನಮಂತ್ರಿಗಳು ಎಡವಿದಾರೆ. ಮೊದಲನೇ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾಗಿತ್ತು, ಸಹಮತವನ್ನು ಕಾನ್ಸೆನ್ಸಸ್ ಬಿಲ್ಡ್ ಮಾಡಬೇಕಾಗಿತ್ತು, ಪರಸ್ಪರ ಕೇಳಿಕೊಂಡು ತಿಳ್ಕೊಂಡು ಇದು ಮಾಡಿ ಎಲ್ಲರ ಒಂದು ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಒಂದು ಮಾಡಬೇಕಾಗಿತ್ತು. ತರಾತುರಿ 3 ದಿವಸ, ಅದು ವೆಸ್ಟ್ ಬೆಂಗಾಲ್ನಾಗ ಎಲೆಕ್ಷನ್ ನಡೀತಾ ಇದೆ, ತಮಿಳುನಾಡಲ್ಲಿ ಎಲೆಕ್ಷನ್ ನಡೀತಾ ಇದೆ. ಇದು ಮಾಡಿದ್ದೇ ಮೋಸ್ಟ್ಲಿ ಆ ತಮಿಳುನಾಡು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಅಂತ ಅನಿಸ್ತದೆ ನಮಗೆ. ಆ ಮಹಿಳೆಯರನ್ನ ಬಡ್ಕಾಸಬೇಕು ಅನ್ನೋ ದೃಷ್ಟಿಯಿಂದ ಇದು ಪದ್ಧತಿ ಅಲ್ಲ. ಮತ್ತು ನಿನ್ನೆ ಮಾತಾಡಿದ್ದು ಅಂತರೂ ನನಗೆ ವೈಯಕ್ತಿಕವಾಗಿ ನಾನು ಹೇಳ್ತೇನೆ, ಬಹುಶಃ ಯಾರೂ ಕೂಡ ಒಪ್ಪಲಾರ್ದಂಥದ್ದು ಅವ್ರು ಭಾಷಣ ಮಾಡುವಂಥದ್ದು. ಆ ಸ್ಟೇಟ್ಸ್ಮನ್ ಏನಿತ್ತು, ವಾಜಪೇಯಿ ಅವರಿದ್ದರು, ಇಂದಿರಾ ಗಾಂಧಿ ಇದ್ದರು, ರಾಜೀವ್ ಗಾಂಧಿ ಅವರಿದ್ದರು, ನರಸಿಂಹರಾವ್ ಅವರಿದ್ದರು, ಮನಮೋಹನ್ ಸಿಂಗ್ ಅವರಿದ್ದರು. ಇವರು ಅದನ್ನು ಪೊಲಿಟಿಕಲ್ ಟೂಲ್ ಥರ ಒಂದು ಪಕ್ಷದ ಸಮಾವೇಶನ ಮಾತಾಡ್ತಾರಲ್ಲ, ಆ ಥರ ಮಾತಾಡಿದ್ರು ನಿನ್ನೆ ದೇಶವನ್ನು ಉದ್ದೇಶಿಸಿ. ಒಬ್ಬ ಪ್ರಧಾನಮಂತ್ರಿಗಳು ಆ ಡೆಕೋರಮನ್ನು ಕಾಯ್ಕೋಬೇಕಾಗಿದ್ದಲ್ಲ. ಕಾನ್ಶನ್ಸಸ್ ಬಿಲ್ಡಿಂಗ್ ಮಾಡಲಾರ್ದೆ, ದಕ್ಷಿಣ ರಾಜ್ಯಗಳನ್ನು ನಿರ್ಲಕ್ಷ್ಯ ಮಾಡಲಾರ್ದೆ, ದಕ್ಷಿಣ ರಾಜ್ಯಗಳಿಗೆ ಬಾಧಕ ಆಗಬಾರ್ದು. ಯಾಕಂದ್ರೆ ನಾವು ಪಾಪ್ಯುಲೇಷನ್ ಕಂಟ್ರೋಲ್ನಲ್ಲಿ ನಾವು ಭಾಗವಹಿಸಿದ್ದೀವಿ, GDP ಗ್ರೋತ್ನಲ್ಲಿ ಇವತ್ತು ನಾವು ಇದು ಮಾಡಿದ್ದೀವಿ, ಹಣಕಾಸಿನ ಶಿಸ್ತನ್ನು ಇದು ಮಾಡಿದ್ದೀವಿ, ದೇಶಕ್ಕೆ ಕೊಡುಗೆಯನ್ನು ನಾವು ಕೊಟ್ಟಿದ್ದೀವಿ. ನಮಗೆ ನಿರ್ಲಕ್ಷ್ಯ ಮಾಡಿ ಇವತ್ತು ದಿವಸ ನೀವು ಇದು ಮಾಡೋದಾದರೆ ಅದು ಸರಿಯಾಗೋದಿಲ್ಲ. ಇದು ಕಾನ್ಶನ್ಸಸ್ ಬಿಲ್ಡ್ ಮಾಡಲಾರ್ದಕ್ಕೆ ಇವತ್ತು ದಿವಸ ತಮ್ಮ ಒಂದು ಸರ್ವಾಧಿಕಾರ ಧೋರಣೆ ಏನು ಮಾಡಿದ್ರಲ್ಲ ಇವರು, ಆ ಧೋರಣೆಯಿಂದ ಅವರು ಸೋಲನ್ನು ಅನುಭವಿಸಬೇಕಾಗಿತ್ತು. ಸುಮ್ಮನೆ ಇದೆ ಈ ಥರ ಮಾಡಿ ಮಹಿಳಾ ವಿರೋಧಿಯತೆ ಬಿಂಬಿಸುವಂಥದ್ದು, ಇದು ಯಾರಿಗೆ ಗೊತ್ತಾಗಲ್ಲ ಜನಕ್ಕೆ. ಅಂದರೆ ಕಾಂಗ್ರೆಸ್ಗೆ ನಾಳೆ ಇದನ್ನು ಬಿಟ್ಟಿದ್ದು ಒಂದು ದಕ್ಷಿಣ ರಾಜ್ಯದ ವಿರೋಧಿ ಆಗಬೇಕಾಗಿತ್ತಾ? GDP ಕೊಡುಗೆ ಕೊಡೋರು ಯಾರು? ನಾವು. ಡಿಸಿಪ್ಲಿನ್ ತಂದವ್ರು ಯಾರು? ಫ್ಯಾಮಿಲಿ ಪ್ಲಾನಿಂಗು ನಾವು. ಮತ್ತು ನೀವು ಬರೀ ಕೇವಲ ಜನಸಂಖ್ಯೆ ಆಧಾರ ಮೇಲೆ ನೀವು ಹೊಡ್ಕೊಂಡು ಹೋಗಿ ನಾಳೆ ನೀವು ಉತ್ತರ ಭಾರತ ನೀವು ಮೆಜಾರಿಟಿ ಮಾಡಿಕೊಂಡು ನಮ್ಮ ದಕ್ಷಿಣ ರಾಜ್ಯಗಳನ್ನ ಎಲ್ಲರನ್ನೂ ಕೂಡ ಇವ್ರನ್ನ ನಿರ್ಲಕ್ಷ್ಯ ಮಾಡಿದರೆ ನಮಗೆ ಅನ್ಯಾಯ ಮಾಡಿ ನಡೀತಿತ್ತ ಅದು?